ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮೋ ನಮಃ. ಹರಿಕಥಾಮೃತ ಸಾರ ಭೋಜನ ರಸ ವಿಭಾಗ ಸಂಧಿ. ಭೋಜನ ಊಟ ಮಾಡೋದು, ಆ ರಸವನ್ನ ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನ. ಆ ವಿಭಾಗ ಏನೇನು ಪದಾರ್ಥಗಳಲ್ಲಿ ಎಷ್ಟು ರೂಪಗಳಿದೆ ಎಂಬುದರ ಚಿಂತನೆ ಮಾಡ್ತಾಲೇ ಬಂದಿದ್ದೆವು. ಇದು ಮುಟ್ಲು 12 ಶ್ಲೋಕ ಪದ್ಯಗಳು ಮುಗಿದಿದೆ. ಇವತ್ತು 13ನೇ ಪದ್ಯದಿಂದ 15ನೇ ಒಂದನಕ್ಕೆ 3 ಪದ್ಯಗಳು ಹೇಳ್ತಾರೆ. ಆಗ ನಿಮಗೂ ಶಾರ್ಟ್ ಅಂಡ್ ಕ್ಯೂಟ್ ಇರೋದು ಕೇಳಕ್ಕೆ ಹಂಗಂತೇಳ್ತು 3 ಪದ್ಯಗಳೇ ಮಾಡ್ತಾರೆ. ಈ ಸಂಧಿಯಲ್ಲಿ 30 ಪದ್ಯಗಳಿದೆ. 10 ದಿನ ಇವಾಗ 4 ದಿನ ಮುಗಿದು ಬಿಡ್ತೀವಿ. ಇವತ್ತು 5ನೇ ದಿನ. ಶ್ರೀ ಗುರುಭ್ಯೋ ನಮಃ. 6251 ರೂಪದಿ ಸಾರಭಕ್ತ ನಿರುದ್ಧ ದೇವನು ಅನ್ನಮಯ ನೆನಿಪ 32,000 ಮೇಲೆ 3,40 ರೂಪದಿ ತೋರುತಿಗ ಪ್ರದ್ಯುಮ್ನ ಜನ ಜಗದೋಳು ಪ್ರಾಣಮಯನಾಗಿ. ಪದ್ಯ ಒಂದೊಂದು ಪದಾರ್ಥ ನೋಡೋಣ. 62,000 2 ಗೂಡಿಸಿದ್ರೆ 8. 8,000 ಮೇಲೆ 251 251 ರೂಪದಿ ಅನಿರುದ್ಧ ದೇವನು, ಅನಿರುದ್ಧ ನಾಮಕ ಶ್ರೀ ಪರಮಾತ್ಮನು ಸಾರಭೋಕ್ತ ಭೋಜ್ಯ ಪದಾರ್ಥಗಳ ಸರ್ವ ಸಾರ ಭೋಕ್ತನಾಗಿ ಅನ್ನಮಯನು ಎಣಿಪ ಅನ್ನಮಯನು ಎಂದು ಎಣಿಸಿಕೊಳ್ಳುವನು. 3,2,000 3 2 ಗೂಡಿಸಿದ್ರೆ 5 5,000 ವರೆ ಅರ್ಧ ಸಾವಿರ ಅಂದರೆ 500. ಒಟ್ಟು 5,500. ಅದರ ಮೇಲೆ 3 + 40 43 ರೂಪದಿಂದ ಪ್ರದ್ಯುಮ್ನ ರೂಪಿಯಾದ ಶ್ರೀ ಪರಮಾತ್ಮನು ಜಗದೊಳು ಜಗತ್ತಿನಲ್ಲಿ ತಾನು ಪ್ರಾಣಮಯನಾಗಿ ತೋರುತಿಗ ಕಾಣುತ್ತಾ ಇರುತ್ತಾನೆ. ಹಾಗಂತ ನಾವು ಇಲ್ಲಿ ಚಿಂತನೆ ಮಾಡಬೇಕು. ತಾತ್ಪರ್ಯ ಹೆಂಗಂದ್ರೆ, ಅನಿರುದ್ಧ ದೇವನು ಅನ್ನಮಯನೆನಿಸಿ 8,521 ರೂಪಗಳಿಂದ ಸರ್ವ ಸಾರಭಕ್ತನಾಗಿ ಇದ್ದಾನೆ. ಮೇಲಿನ ಸಂಖ್ಯೆಯು ಹೇಂಗ ಬರ್ತು ಹಂಗಂದ್ರೆ, ಅನಿರುದ್ಧ ಎಂಬ ಅಕ್ಷರ ಸಂಖ್ಯೆಯಿಂದ ಉಂಟಾಯಿತು. ಹೇಗೆ? ಆ ಅಂದ್ರೆ 1, ನಿ ಅಂದ್ರೆ 5, ರು ಅಂದ್ರೆ 2, ಧ ಹಂಗಂದ್ರೆ ಎಂಬ ಅಕ್ಷರವನ್ನು ದಾಟಿ ಚತುಹು ತಾದಿ ಪಂಚ ಎಂಬ ಆಧಾರದ ಮೇಲೆ ಠ ಠ ಢ ಢ ಥ ಥ ಧ ಧ ಹೀಗೆ ಅಕ್ಷರಗಳನ್ನು ಗಣಿಸಿದರೆ ಧ ಎಂದರೆ 8 ಆಗುತ್ತೆ. ಆ ಸಂಖ್ಯೆಯನ್ನೇ ಇಲ್ಲಿ ಹೇಳಿದ್ದಾರೆ. ಪ್ರದ್ಯುಮ್ನನು ಜಗತ್ತಿನೊಳಗೆ ಪ್ರಾಣಮಯನಾಗಿ 5,543 5,543 ರೂಪಗಳಿಂದ ತೋರುತ್ತಿರುವನು. ಇಲ್ಲಿಯೂ ಸಂಖ್ಯೆಯು ಪ್ರದ್ಯುಮ್ನ ಎಂಬ ಅಕ್ಷರಗಳಿಂದ ಉಂಟಾಯಿದ್ದೆ. ಪ್ರ ಇದರಲ್ಲಿ ಪರ ಹೀಗೆ 2 ಸೇರಿರುವವು. ಪ ಹಂಗಂದ್ರೆ 1, ರ ಅಂದ್ರೆ 2, 1 2 ಗೂಡಿಸಿದ್ರೆ 3. ಹೀಗೆ ಪ್ರ ಅಂದ್ರೆ 3, ದ್ಯು ಹಂಗಂದ್ರೆ 4. ಇದರಲ್ಲಿ ಇದ್ದು ಪ್ಲಸ್ ಯ, ಈ 2ರಿಂದ ಇದ್ 3, ಯು ಅಂದ್ರೆ 1, 3 1 ಗೂಡಿಸಿದ್ರೆ 4. ಈ ಪ್ರಕಾರ ದ್ಯು ಎಂದರೆ 4, ಮಾ ಅಂದ್ರೆ 5, ನಾ ಅಂದ್ರೂ 5. ಪಾಪ ಬಾಬಾ ಮಾ 5 ಬಂದಿರ್ತಾರೆ. ಟಾಟಾ ಡಾಡಾ ನಾ ಅದನ್ನು 5 ಬಂದಿರ್ತಾರೆ. ಮಾನು 5 ನಾನು 5 ಹೀಗೆ ಬಲದಿಂದ ಎನಿಸಿದರೆ 5,543 ಆಗುತ್ತದೆ. 2 ಕೋಸದ ಒಳಗೊರಗೆ ಸಂಕರ್ಷಣೈದು ಸುಲಕ್ಷಧರವತ್ತೆರಡು 1,000 ಶತರೂಪಗಳ ಕರಿಸಿ ಕಂಬ ಮನೋಮಯನು ಎಂದರೆ ವಿಧೂರನು 2,300 ಮೇಲೆ 4,70. 2 ಕೋಸದ ಒಳಗೆ ಹೊರಗೆ ಸಂಕರ್ಷಣ 5 ಸುಲಕ್ಷದ
62,007 ಅಧಿಕ ಶತರೂಪಗಳ ಧರಿಸಿ ಕರೆಸಿಕೊಂಬ ಮನೋಮಯನು ಎಂದ ಅರವಿದೂರನು 2,300 ಆದ ಮೇಲೆ 4×70. ಪದ್ಯ ಪ್ರತಿಪದ ಅರ್ಥ ಆಗಿ ನೋಡೋಣ. ಎರಡು ಕೋಶ 2 ಪ್ರಾಣ ಮತ್ತು ಅನ್ನಕೋಶ, ಪ್ರಾಣಮಯ ಕೋಶ ಅನ್ನಮಯ ಕೋಶಗಳೆಂಬ 2 ಕೋಶಗಳ ಒಳಭಾಗದಲ್ಲಿಯೂ ಹೊರಭಾಗದಲ್ಲಿಯೂ ಅರವಿದೂರನು, ಅರ ಅಂದ್ರೆ ದೋಷ, ವಿದೂರನಂತ ದೋಷರಹಿತನಾದ ಸಂಕರ್ಷಣ ರೂಪಿಯಾದ ಶ್ರೀ ಪರಮಾತ್ಮನು 5,62,7 ಅಧಿಕ ಶತರೂಪಗಳ 56,2,107 ರೂಪಗಳನ್ನು ಧರಿಸಿ ಮನೋಮಯನು ಎಂದು ಮನೋಮಯ ಎಂದು ಕರೆಸಿಕೊಳ್ಳುತ್ತಾನ. ಇದರ ಮುಂದಿನ ಈ 2,000 ಪದಗಳು ಮುಂದಿನ ಪದ್ಯದಲ್ಲಿ ಅನ್ವಯ ಮಾಡಿದೆವು ಹಾಗಂತ ಹೇಳ್ತಾರೆ. ತಾತ್ಪರ್ಯ: ನಮ್ಮ ದೇಹಗಳಲ್ಲಿ ಅನ್ನಕೋಶವೆಂತಲೂ ಅರ್ಥಾತ್ ಅನ್ನಮಯ ಕೋಶವೆಂತಲೂ ಪ್ರಾಣಕೋಶವೆಂತಲೂ ಪ್ರಾಣಮಯ ಕೋಶವೆಂತಲೂ 2 ಕೋಶಗಳಿದೆ. ಭೋಜ್ಯ ಪದಾರ್ಥಗಳೆಲ್ಲವೂ ಅನ್ನಮಯ ಕೋಶದಲ್ಲಿ ಸೇರುತ್ತೆ. ಪ್ರಾಣಮಯ ಕೋಶದಲ್ಲಿ ಗಾಳಿಯು ಸಂಚರಿಸುತ್ತಾ ಇದೆ. ಈ 2 ಕೋಶಗಳ ಒಳಗೂ ಹೊರಗೂ ಸಂಕರ್ಷಣ ರೂಪಿಯಾದ ಶ್ರೀ ಪರಮಾತ್ಮನು ಪೂರ್ವೋಕ್ತ ಅಕ್ಷರ ಸಂಖ್ಯಾ ಪ್ರಕಾರ ಸಾಂದ್ರ 7, ನ್ಯಾಂದ್ರ 0, ಕಾಂದ್ರ 1, ರೂಂದ್ರ 2, ಶಾಂದ್ರ 6, ನಾಂದ್ರ 5. ಈ ಸಂಖ್ಯೆಯನ್ನು ಬಲದಿಂದ ಎನಿಸಿದರೆ 5,620 5,62,107 ಆಗುತ್ತದೆ. ಇಷ್ಟು ರೂಪಗಳನ್ನು ಧರಿಸಿ ಮನೋಮಯನೆಂದು ಕರೆಸಿಕೊಂಡು ತಪ್ತನಾಗಿ ಇದ್ದಾನೆ. ರೂಪದಿಂ ವಿಜ್ಞಾನಮಯನೆಂಬಿ ಪೆಸರಿ ವಾಸುದೇವನು ವ್ಯಾಪಿಸಿ ಗಮಗದಾರಿ ತತ್ಪತಿಗಳೊಳಗೆ ಈ ಪುರುಷ ನಾಮಕನ ಶುಭ ಸ್ವೇಧಾಪಳೆಣಿಸಿ ರಮಾಂಬತಾ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ರೂಪದಿಂ ವಿಜ್ಞಾನಮಯನೆಂಬ ಪೆಸರಿನಿಂದ ವಾಸುದೇವನು ವ್ಯಾಪಿಸಿಹ ಮಗದಾದಿ ತತ್ಪತಿಗಳೊಳಗೆ ಈ ಪುರುಷ ನಾಮಕನ ಶುಭ ಸ್ವೇಧಾಪಲೆನಿಸಿ ರಮಾಂಬ ತಾ ಬ್ರಹ್ಮ ಅಪರೋಕ್ಷಿಗಳಾದವರ ಲಿಂಗ ಅಂಗ ಕೆಡಿಸುವಳು. ಪದ್ಯಾರ್ಥ ಪ್ರತಿಪದಾರ್ಥ ನೋಡೋಣ. ಈ 2,300 ಆದ ಮೇಲೆ 4×70. ಈ 2,300 ಆದ ಮೇಲೆ ಈ 4,300 ಅದಕ್ಕೆ ಮೇಲೆ 4×70 74. ರೂಪದಿಂ ರೂಪಗಳಿಂದ ವಿಜ್ಞಾನಮಯ ಎಂಬ ಈ ಹೆಸರಿನಿಂದ ವಾಸುದೇವನು ಮಹದಾದಿ ಮಹತತ್ವ ಮೊದಲಾದ ತತ್ವಗಳಲ್ಲಿಯೂ ತತ್ಪತಿಗಳೊಳಗೆ ಮಗತ್ತತ್ವಾದಿ ತತ್ವಾಭಿಮಾನಿಗಳಾದ ಬ್ರಹ್ಮಾದಿ ದೇವತೆಗಳ ಒಳಗೂ ವ್ಯಾಪಿಸಿಕೊಂಡಿರುವನು. ಬ್ರಹ್ಮಾದಿ ದೇವತೆಗಳೊಳಗೂ ವ್ಯಾಪಿಸಿಕೊಂಡು ಇರುವನು. ಈ ಪುರುಷ ನಾಮಕನ ಈ ಪುರುಷ ವಾಚ್ಯನಾದ ವಾಸುದೇವನ ಶುಭ ಮಂಗಳಕರವಾದ ಸ್ವೇದಾಪಗಲೆನಿಸಿ ಬೆವರಿನಿಂದ ಜನಿಸಿದ ವ್ರಜಾನದಿ ಎನಿಸಿ ರಮಾನಾಮಕಳಾದ ಜಗನ್ಮಾತೆಯು ತಾನು ಬ್ರಹ್ಮ ಅಪರೋಕ್ಷಿಗಳಾದವರ ಬ್ರಹ್ಮ ಅಪರೋಕ್ಷವನ್ನು ಪಡೆದು
ಸಂಪೂರ್ಣ ಸಾಧನೆಯಾದವರಿಗೆ ಮುಕ್ತಿ ಕಾಲದಲ್ಲಿ ಲಿಂಗ ಶರೀರವನ್ನು ಲಿಂಗ ದೇಹವನ್ನು ಕೆಡಿಸುವಳು, ಭಂಗಪಡಿಸಿ ಮೋಕ್ಷಕ್ಕೆ ಕಳಿಸ್ತಾಳೆ. ವಾಯುದೇವರು ರೆಕಮೆಂಡ್ ಮಾಡ್ತಾರ, ಈ ಒಳ್ಳೆ ವ್ಯಕ್ತಿ ಇವನಿಗೆ ಮೋಕ್ಷ ಕೊಡಬೇಕು ಮಾತೆ ಹಂಗಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಒಡನೆ ಅಪ್ರೂವ್ಡ್ ಅಂತ ಹೇಳ್ಬಿಟ್ಟು ಪರಮಾತ್ಮನಲ್ಲಿ ಕೊಡ್ತಾರೆ. ಆಮೇಲೆ ಪರಮಾತ್ಮನು ಅಪ್ರೂವ್ ಮಾಡಬೇಕು, ಆಗಲೇ ನಮಗೆ ಅಪರೋಕ್ಷ ಜ್ಞಾನ ಮೋಕ್ಷ. ವಾಸುದೇವ ಎಂಬ ಅಕ್ಷರ ಸಂಖ್ಯೆ ಮಾಡಿದರೆ ವಾ ಅಂದ್ರೆ 4, ಸು ಅಂದ್ರೆ 7, ದೇ ಅಂದ್ರೆ 3, ಬ ಅಂದ್ರೆ 4, ಇವುಗಳನ್ನು ಬಲಗಡೆಯಿಂದ ಎಣಿಸಿದರೆ 4374 ಆಗುತ್ತೆ. ಇಷ್ಟು ರೂಪಗಳಿಂದ ಶ್ರೀ ವಾಸುದೇವನ ನಾಮಕನಾದ ಪರಮಾತ್ಮನು ವಿಜ್ಞಾನಮಯವೆಂಬ ನಾಮದಿಂದ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ತತ್ವಗಳಲ್ಲಿಯೂ ತತ್ವಾಭಿಮಾನಿ ದೇವತೆಗಳಲ್ಲಿಯೂ ವ್ಯಾಪಿಸಿಕೊಂಡು ಇದ್ದಾನೆ. ಇಂತಹ ಪುರುಷನಾಮಕನಾದ ವಾಸುದೇವ ರೂಪಿ ಶ್ರೀ ಪರಮಾತ್ಮನ ಪತ್ನಿಯಾದ ಜಗಜ್ಜನನಿಯಾದ ರಮಾದೇವಿಯು ಪರಮಾತ್ಮನ ಬೆವರಿನಿಂದ ರಜಾನದಿ ಎಂಬ ಹೆಸರಿನಿಂದ ಜನಿಸಿದ್ದಾರೆ. ಈಕೆಯು ಮುಕ್ತಿಯೋಗ್ಯರಾದ ಸಕಲ ಜೀವರುಗಳು ಬ್ರಹ್ಮ ಅಪರೋಕ್ಷವನ್ನು ಪಡೆದು ಸಾಧನ ಪೂರ್ತಿಯಾದ ಮೇಲೆ ಬ್ರಹ್ಮಲೋಕವನ್ನು ಹೊಂದಿ ಕೆಲವು ಕಾಲ ಅಲ್ಲಿ ಇದ್ದು ಮುಕ್ತಿ ಕಾಲ ಬಂದಾಗ ಬ್ರಹ್ಮದೇವರಿಂದ ಕೂಡಿ ಮೇಲೆ ಹೇಳಿದೆ ಬ್ರಹ್ಮದೇವರ ಜೊತೆಗೆ ಕೂಡಿ ಮೇಲೆ ಹೇಳಿದ ವ್ರಜಾನಾಮಕಳಾದ ತನ್ನಲ್ಲಿ ಸ್ನಾನ ಮಾಡಲು ಆಗ ಅವರುಗಳ ಲಿಂಗ ಶರೀರವನ್ನು ಅದಾದ ಲಿಂಗ ದೇಹವನ್ನು ಭಂಗಪಡಿಸಿ ಮೋಕ್ಷಕ್ಕೆ ಕಳಿಸ್ತಾಳೆ. ಹಂಗ ಮುಗಿದ 15 ಪದ್ಯಗಳನ್ನ ನೋಡಿದ್ದೆವು. 16ನೇ ಪದ್ಯಗಳಿಂದ ಮುಂದೆ ಬರೋ ಹಂಚಿಕೆಯಲ್ಲಿ ನಿಮ್ಮ ಕೂಡ ಹಂಚಿಕೊಳ್ತಾನೆ. ಅವಶ್ಯ ಎಲ್ಲಾರು ಕೇಳ್ರಿ. ತುಂಬಾ ಈ ಭೋಜನ ರಸ ವಿಭಾಗ ಸಂಧಿ ಎಂಬುದು ತುಂಬಾ ಒಳ್ಳೆ ಇದು. ಒಂದೊಂದ್ಸರ್ತಿ ಭೋಜನ ಮಾಡುವಂತ ಆ ರೂಪಗಳನ್ನ ಚಿಂತನೆ ಮಾಡ್ತಾಳೆ ಭೋಜನ ಮಾಡಿದರೆ, ಅರ್ಥಾನುಸಂಧಾನಗಳು ಭೋಜನ ಮಾಡಿದರೆ ನಮಗೆ ಒಳ್ಳೆ ಗತಿ ಸಿಕ್ಕುತ್ತೆ, ಅಪರೋಕ್ಷ ಜ್ಞಾನ ಬರ್ತೆ. ಹಂಗಂತ ನಾವೆಲ್ಲಿ ತಿಳಿಬೇಕು. ಇದು ತುಂಬಾ ಮುಖ್ಯವಾದ ಒಂದು ಸಂಧಿ, ಭೋಜನ ರಸ ವಿಭಾಗ ಸಂಧಿ. ಹಂಗಂತ ಹೆಸರೇ ನೋಡ್ರಿ ಅಷ್ಟು ಚೆನ್ನಾಗಿರುತ್ತೆ. ರಸ ವಿಭಾಗ ಏನ್ ರಸ ವಿಭಾಗ? ಭೋಜನ ರಸ ವಿಭಾಗ ಹಂಗಂತ ಹೇಳಿದ್ದಾರೆ. ಹರೇ ನಮಃ. ಸರ್ವಂ ಶ್ರೀಕೃಷ್ಣ ವಸ್ತು. ಎಲ್ಲರಿಗೂ ಮಂಗಳ ಉಂಟು ಮಾಡಲಿ.